ಶ್ರೀ ಸುರೇಶ್ ರಾಜ್ ಉದ್ಯಮ ಕ್ಷೇತ್ರದ ಹೊಸ ಚೈತನ್ಯ 8 ಉದ್ಯಮಗಳನ್ನ ನಡೆಸ್ತಾ ಇರುವ ಸಾಧಕ ಮನುಷ್ಯ ತನ್ನ ಕೆಲಸದ ಮೇಲೆ ನಂಬಿಕೆ ಇಡಬೇಕು ಎನ್ನುವ ಇವರು ಸೋಲಾರನ್ನ ತಮ್ಮ ಆರ್ಥಿಕ ಶಕ್ತಿ ಮಾಡಿಕೊಂಡಿದ್ದಾರೆ. ಪಾಲಿ ಹೌಸ್ ಉದ್ಯಮದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಬಾಲಕನಾಗಿದ್ದಾಗಲೇ ವ್ಯವಹಾರ ಜ್ಞಾನ ಹೊಂದಿದ್ದ ಚಂದ್ರ ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುರೇಶ್ ರಾಜ್ ಅವರಿಗೆ ಕುಟುಂಬದ ಸಹಕಾರ ಕೂಡ ಅಪಾರವಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅಂದ್ರೆ ಸುರೇಶ್ ರಾಜ್ ಅವರಿಗೆ ಅಪಾರ ಗೌರವ. ಗೃಹ ಮಂತ್ರಿಗಳ ಸಾನ್ನಿಧ್ಯ ಅಂದ್ರೆ ತುಂಬಾನೇ ಇಷ್ಟ. ಇವರಿಗೆ ಜಿ ಕನ್ನಡ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರಾಚುಲೇಷನ್ಸ್ ಸುರೇಶ್ ರಾಜ್ ಅವರಿಗೆ. ಶ್ರೀ ಕೆ ಸನ್ಮಾನಿಸುವುದು ಅಷ್ಟು ಸುಲಭದ ಮಾತ್ರ. ನಮ್ಮ ತಂಡದ ರೈತರಿಗೆ ತಮ್ಮ ಇವರು ಜನಸೇವೆಗೆ ತಮ್ಮ ಸಂಪಾದನೆಯ ನಿವೇಶನ ಮಾಡಿದ ಪುಣ್ಯಾತ್ಮ. 25 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು ರೈತರ ಪ್ರತಿನಿಧಿಯಾಗಿ ನಿರಂತರ ಸೇವೆ ಮಾಡುತ್ತಿದ್ದಾರೆ. ಇವರಿಗೆ ಶ್ರೀ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಕಂಗ್ರಾಚುಲೇಷನ್ಸ್ ಅನಂತರವರಿಗೆ ವೀರ ಕನ್ನಡಿಗ ಕಾರ್ಯಕ್ರಮದ ಕಡೆಯ ಶ್ರೀ ಗಿರೀಶ್ ಕುಮಾರ್ ನಾಯ್ಕ ಸಮಾಜ ಸೇವೆ ಇವರು ಯುವ ನಾಯಕ. ಗಿರೀಶ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ಹಲವು ಜನಪರ ಕೆಲಸ ಮಾಡಿರುವ ಯುವಕರ ಕಣ್ಣು. ತಮ್ಮ ಟ್ರಸ್ಟ್ ಪರಿಸರ ಪ್ರೇಮಿಗಳು ಆದ ಇವರು ತಮ್ಮ ಟ್ರಸ್ಟ್ ಮೂಲಕ ಉಚಿತವಾಗಿ ಗಿಡ ನೆಡುವ ಅಭಿಯಾನವನ್ನು ಮಹದೇವಪುರದಲ್ಲಿ ಹಾಕಿಕೊಂಡು ಜನಾನುರಾಗಿಯಾಗಿದ್ದಾರೆ. ಆಮ್ ಆದ್ಮಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಇವರು ಸದಾ ಜನರ ಬಗ್ಗೆ ಚಿಂತಿಸುವ ಹಾಗೂ ನಾಡಿನ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ. ಇವರಿಗೆ ಶ್ರೀ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಸಜ್ಜನರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಯಾರಿಗೆ ಮನಸ್ಸು ಬೇಯಿಸೋದಿಲ್ಲ. ನೀವು ಎಲ್ಲೇ ನೋಡಿ ತುಂಬಾ ಜನ ಏನೇನೋ ಬೈಟ್ ಕೊಟ್ಟು ಬಂದರು. ರಾಮಲಿಂಗ ರೆಡ್ಡಿ ಅವರು, ಎಚ್ ಕೆ ಪಾಟೀಲ್ ಎಲ್ಲೂ ಸಹ ಅವ್ರು ಕಾಂಟ್ರವರ್ಸಿಯಾಗಿ ಬೈಟು ಕೊಡೋಲ್ಲ, ಯಾರಿಗೂ ನೋವು ಮಾಡಲ್ಲ. ಆ ಲವ್ ಆಲ್ ಅಂತಾರವರು, ಅದೊಂದು ತುಂಬಾ ಖುಷಿ ವಿಷಯ. ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಸರ್ ನಮ್ಮ ಚಾನಲ್ ತುಂಬ ಸಲ ಬಂದಿದ್ರು. ಈ ಹಿಂದೆ ವಕ್ತಾರರಾದಾಗ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಯಾವಾಗಲೂ ಸಹ ಮೀಡಿಯಾ ಫ್ರೆಂಡ್ಲಿ ಆಗಿರೋಂಥದ್ರಲ್ಲಿ ಚಲವಾದಿ ನಾರಾಯಣ ಸರ್ ಸಹ ಒಂದು ನಮ್ಮ ಚಾನಲ್ ಇರೋಂಥ ಹಲವರಿಗೆ ತುಂಬ ಕ್ಲೋಸ್ ಆಗಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ. ಹಾಗೆ ಸಪ್ತಮಿ ಗೌಡ ಅವರಾಗಿರ್ಬೋದು, ಮತ್ತೆ ವಸಿಷ್ಠ ಸಿಂಹ, ಬರಗೂರು ರಾಮಚಂದ್ರಪ್ಪ, ಎಸ್ ಕಿರಣ್ ಕುಮಾರ್ ಸರ್, ಇವ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಸ್ಪೆಷಲ್ ಆಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಯಾಕಂತಂದ್ರೆ ಕನ್ನಡದ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡುವಂಥ ಬರಗೂರು ರಾಮಚಂದ್ರಪ್ಪ, ವಸಿಷ್ಠ ಸಿಂಹ ಅವರು ಕನ್ನಡ ಪ್ರೀತಿ ನೀವು ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಹಾಗೆ ಎಚ್ ಕೆ ಪಾಟೀಲ್ ಸರ್ ಸಹ ಕನ್ನಡ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡಿದ್ರು. ತಾರಾ ಅವರು, ನಾನು ನೀವು ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಮೀಡಿಯಾ ಅವರು ಮತ್ತೆ ತಾರಾ ಅವ್ರ ಜೊತೆ ಇರೋ ತಾರಮ್ಮ ಅಂತಾರೆ. ಯಾಕೆ ತಾರಮ್ಮ ಅಂತ ನೀವು ಒಂದ್ಸಲ ಕೇಳಬೇಕು. ಯಾಕಂದ್ರೆ ನಾವು ಮನೇಲೂ ಸಹ ನಾನು ಅನಿಸ್ತೀವಿ, ನಾವೆಲ್ಲರಿಗೂ ಇನ್ವೈಟ್ ಮಾಡ್ಬಿಟ್ಟು ಇವ್ರಿಗೆ ಇನ್ವೈಟ್ ಮಾಡಲಿಲ್ಲ, ಜಸ್ಟ್ ಫೋನಲ್ಲೇ ಹೇಳ್ಬಿಟ್ಟಿದ್ವಿ. ಇಲ್ಲಮ್ಮ ನಾವು ಬರ್ತೀವಿ ಬಿಡುವ ಅಂದಿದ್ದು. ಯಾವುದು ಈಗಲೇ ಒಂದ್ಸಲ ಹೋಗಿ ಇನ್ವೈಟ್ ಮಾಡೋಣ ಅಂತ ಅಭಯನಾಡು ಸ್ಟುಡಿಯೋ ಹೋಗಿದ್ವಿ. ಸ್ಟುಡಿಯೋ ಹೋದಾಗ ಅವ್ರದ್ದು ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಮಧ್ಯದಲ್ಲಿ ಬ್ರೇಕಲ್ಲಿ ಬಂದರು. ಬಂದು ಇನ್ವಿಟೇಷನ್ ಕೊಟ್ಟು ಯಾರು ಬಂದು ಅಂತ ಹೇಳ್ಬಿಟ್ಟು ಕ್ಯಾರವನ್ನು ಕರ್ಕೊಂಡು ಹೋಗಿ ಒಂದು ಕೊಡ್ತಾ ಇಲ್ಲ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು, ಇಲ್ಲಾಂದ್ರೆ ನಾನು ಬರಲ್ಲ ಅಂತ ಎಲ್ಲರೂ ಕರೆದು ಊಟ ಮಾಡಿಸಿ ನಾನು ಏನೋ ತಾರಾ ಅವ್ರು ನೋಡ್ಬಿಟ್ಟು ತುಂಬ ಜಾಸ್ತಿ ಒಳ್ಳೆ ಬ್ಯಾಟ್ಸ್ಮನ್ ಬ್ಯಾಟರ್ ಅಂತ ತಿಳ್ಕೊಂಡಿದ್ದೆ. ಏನಿಲ್ಲ, ಅವ್ರು ತಿನ್ನೋದೇ ಇಷ್ಟು. ಆದರೆ ಇರೋ ಬರೀ ಎಲ್ಲರೂ ಕರೀತಾರೆ ಪ್ರೊಡಕ್ಷನ್ ನಿಂದಾಯ್ತೇನೋ ನೀನು ಕೂತ್ಕೊಳ್ಳಿ, ನೀನು ಬರೋ ಅಂತ ಹೇಳ್ಬಿಟ್ಟು. ಅವಾಗ ಅಂದ್ಕೊಂಡೆ ಯಾಕೆ ಅಮ್ಮ ಅಂತಾರಂತ ಅಂದರೆ ಇಂಥ ಒಂದು ಪ್ರೀತಿ ಇರೋದಕ್ಕೆ ಥ್ಯಾಂಕ್ ಯು ಮೇಡಮ್ ನಿಮಗೆ. ಯಾಕಂತಂದರೆ ಇದು ಎಲ್ಲರಿಗೂ ಬರೋಲ್ಲ. ಸೊ ಅವ್ರಿಗೊಂದು ಧನ್ಯವಾದಗಳು. ಅದ್ರ ಜೊತೆಗೆ ಏನಂತಂದ್ರೆ ನಮ್ಮ ಟೀಮ್ ಇದರಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಭವ್ಯ, ಪ್ರಸನ್ನ, ನಮ್ಮ ರಾಜಪ್ಪ ಆಗಿರ್ಬೋದು, ಹೆಬ್ಬಾರ್ ಆಗಿರ್ಬೋದು, ಹಾಗೆ ಡಿಸ್ಟಿಕ್ ರಿಪೋರ್ಟರ್ಗಳಾಗಿರ್ಬೋದು, ಮೂರ್ತಿ, ಶಿವು, ಇವರೆಲ್ಲ ಏನಂತಂದರೆ ನಮಗೆ ಪ್ರತಿ ಸಲನೂ ಯಾರನ್ನ ತಗೋಬೇಕು ಏನು ನಮಗೆ ಸಜೆಷನ್ ಕೊಡ್ತಾರೆ. ಅದ್ರ ಮೇಲೆ ನೋಡ್ಕೊಂಡು ನಾವು ಇದು ಮಾಡ್ತೀವಿ. ಅದೇ ರೀತಿ ನಮ್ಮ ಔಟ್ಪುಟ್ ಇನ್ಪುಟ್ ಹೆಡ್ಗಳು ಮತ್ತು ನಮ್ಮ ಆ್ಯಂಕರ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು. ಇದಾದಮೇಲೆ ನಿಮಗೊಂದು ಗ್ರೂಪ್ ಫೋಟೋ ಇರುತ್ತೆ. ಅದಕ್ಕಿಂತ ಮುಂಚೆ
ರಾಮಲಿಂಗಾರೆಡ್ಡಿ ಸರ್ ಮತ್ತು ಚಲವಾದಿ ನಾರಾಯಣ್ ಸರ್ ಒಂದು ಸಣ್ಣ ಕಿರುಕಾಣಿಕೆ ಆದ್ಮೇಲೆ ಗ್ರೂಪ್ ಫೋಟೋ ಇರುತ್ತೆ. ಯಾರ್ಯಾರು ಅವಾರ್ಡಿಗಳಿದ್ದಾರೆ ಅವ್ರು ಬರ್ಬೋದು. ಥ್ಯಾಂಕ್ ಯು. ಚಲವಾದಿ ನಾರಾಯಣ ಸ್ವಾಮಿ ಸರ್ ಹಾಗೆ ರಾಮಲಿಂಗಾರೆಡ್ಡಿ ಸರ್ ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಸರ್ ಬರಬೇಕಾಗಿ ಪ್ರೀತಿಯ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಮಲಿಂಗಾರೆಡ್ಡಿ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಸರ್ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮಾನ್ಯ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಸರ್ ವೇದಿಕೆ ಮೇಲೆ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬನ್ನಿ ಸರ್, ಬನ್ನಿ ಸರ್, ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಚಲವಾದಿ ನಾರಾಯಣ ಸ್ವಾಮಿ ಸರ್ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಬಿಡುವಿನ ಸಮಯದಲ್ಲೂ ಕೂಡ ನಮಗಾಗಿ ಸಮಯವನ್ನು ಕೊಟ್ಟಿದ್ದೀರಿ. ರಾಮಲಿಂಗಾರೆಡ್ಡಿ ಸರ್, ಎಚ್ ಕೆ ಪಾಟೀಲ್ ಸರ್. ಏನಕ್ಕೆ ಕೂತ್ಕೊಂಡಿಲ್ಲ ಸಾಹೇಬ್ರು? ಮೊಬೈಲ್ ಸರ್ ಬ್ರೋ ಅಪ್ಪಿ ನಮ್ಮ ಪಾಲಿಗೆ ಸೌಭಾಗ್ಯ. ಯಾಕಂದ್ರೆ ಸನ್ಮಾನಿಸುವುದು ಒಂದು ಅಷ್ಟು ಸುಲಭದ ಮಾತ್ರ. ನಮ್ಮ ತಂಡದ ಇವತ್ತು ಗಣ್ಯರು ಅವರ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.